ನೀವು ನೋಡ್ತಾ ಇದ್ದೀರಾ ಡಿಕೆಡಿ ಡಾರ್ಲಿಂಗ್ಸ್. ನಾನು ನವಿತಾ ಜೈನ್. ಕೆಲವರು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದ್ದವರು ಡಾನ್ಸ್ ಬರದೇ ಇದ್ರು ಕೂಡ ಈಗ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇಡೀ ಕರ್ನಾಟಕದ ಜನರ ಡಾನ್ಸ್ ಡಾರ್ಲಿಂಗ್ಸ್ ಆದವರು. ಮತ್ತೊಂದ್ ಕಡೆ ಇನ್ನೂ ಕೆಲವರು ಕಾಮಿಡಿಯನ್ನ ಮಾಡ್ತಾ ಜನರಿಗೆ ನಗಿಸ್ತಾ ಜನರ ಮನಸ್ಸನ್ನ ಗೆದ್ದು ಈಗ ಡಾನ್ಸ್ ಮೂಲಕ ಕೂಡ ಜನರ ಮನಸ್ಸನ್ನ ಗೆದ್ದವರು. ಹಾಗಾದ್ರೆ ಇವರು ಯಾರು, ಯಾವ ರೀತಿಯಾಗಿ ಇಡೀ ಕರ್ನಾಟಕದ ಜನರ ಡಾರ್ಲಿಂಗ್ಸ್ ಆಗಿದ್ದಾರೆ ಅನ್ನೋದನ್ನ ಹೇಳುವಂತಹ ಸಮಯ. ಎಸ್, ಇವರು ಬೇರೆ ಯಾರು ಅಲ್ಲ, ಈಗಾಗಲೇ ಡಿಕೆಡಿಯಲ್ಲಿ ವಿನ್ನರ್ ಆಗಿರುವಂತವರು, ರನ್ನರ್ ಅಪ್ ಆಗಿರುವರು, ಜೊತೆಗೆ ಇಡೀ ಕರ್ನಾಟಕದ ಎಂಟರ್ಟೈನರ್ ಅಂತ ಹೆಸರನ್ನ ಪಡ್ಕೊಂಡಿರುವಂತಹ ಇವರನ್ನ ಈಗ ವೆಲ್ಕಮ್ ಮಾಡುವಂತಹ ಸಮಯ. ಗೆಲ್ಲೆ ನಟ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ. ಎಸ್, ಅದೇ ರೀತಿಯಾಗಿ ನಮ್ಮ ಜೊತೆ ಈಗಾಗಲೇ ಇವರು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು, ನಾನ್ ಡಾನ್ಸರ್ ಆಗಿ ಆನಂತರ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟು ಇಡೀ ಕನ್ನಡಿಗರ ಇವರೇ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ, ಇವರೇ ಟ್ರೋಫಿಯನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಜನರ ಮನಸ್ಸನ್ನ ಕದ್ದು ಈಗಾಗಲೇ ಅಪ್ಪು ಟ್ರೋಫಿಯನ್ನ ಪಡ್ಕೊಂಡಿರುವಂತಹ ಕಾವ್ಯ ನಮ್ಮ ಜೊತೆ ಇದ್ದಾರೆ. ಇವರು ಡಿಕೆಡಿಯ ವಿನ್ನರ್ ಕೂಡ ಹೌದು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಇವರ ಪಾರ್ಟ್ನರ್ ಆಗಿರುವಂತಹ, ಮಾತನಾಡೋದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಬಹಳ ಅತ್ಯದ್ಭುತವಾಗಿ ಸಾಥನ್ನ ಕೊಟ್ಟಿರುವಂತಹ ಶಶಾಂಕ್ ಇದ್ದಾರೆ. ಶಶಾಂಕ್, ವೆಲ್ಕಮ್ ಟು ದ ಶೋ. ರನ್ನರ್ ಅಪ್ ಆಗಿರುವಂತಹ ಶ್ರೀವಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಅದೇ ರೀತಿಯಾಗಿ ಇವರ ಪಾರ್ಟ್ನರ್ ಆಗಿರುವಂತಹ ನಿತಿನ್ ಇದ್ದಾರೆ. ನಿತಿನ್, ನಿಮ್ಗೂ ವೆಲ್ಕಮ್ ಟು ದ ಶೋ. ಗಿಲ್ಲಿ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಕನ್ನಡಿಗರ ಕರ್ನಾಟಕದ ಎಂಟರ್ಟೈನರ್ ಅನ್ನುವಂತಹ ಒಂದು ಬಿರುದನ್ನ ಪಡ್ಕೊಂಡಿದ್ರ. ಸೊ ಪ್ರಾಪರ್ಟಿ ಕಾಮಿಡಿಗಳನ್ನ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ಜನರ ಮನಸ್ಸನ್ನ ಗೆದ್ದಿದ್ರಿ. ನಮ್ಮ ಶೋ ಕೂಡ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ. ಡಿಕೆಡಿ ಡಾರ್ಲಿಂಗ್ಸ್ ನೋಡಿ, ಹೆಸರೇ ಎಷ್ಟು ಚೆನ್ನಾಗೈತೆ, ಡಿಕೆಡಿ ಡಾರ್ಲಿಂಗ್ಸ್. ಆದ್ರೆ ಪಾಪ ನಿಮ್ ಡಾರ್ಲಿಂಗ್ಗೆ ಬರ್ಲಿಲ್ಲ ಅಲ್ಲ, ಅದೇ ಬೇಜಾರು. ಎಷ್ಟೊಂದ್ ಜನ ಡಾರ್ಲಿಂಗ್ಸ್ ಇದಾರೆ, ಒಬ್ರನ್ನು ಕರ್ಕೊಂಡ್ ಬರ್ಲಿಲ್ಲ. ನೋಡಿ, ಎಲ್ಲ ಪೇರ್ ಇದಾರೆ, ನೀವು ನೋಡಿದ್ರೆ ಒಬ್ರೇ ಬಂದಿದ್ದೀರಾ. ನೀವಿದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ಕರ್ಕೊಂಡ್ ಅವ್ರು ಆಗ್ಲೇ ಹೇಳ್ತಾ ಇದ್ರು ರಿಸೆಪ್ಷನ್ ಗೆ ರೆಡಿ ಆಗಿದ್ದಾರೆ ಮೇಡಮ್ ಅಂತ. ಹುಡುಗ ಮಿಸ್ಸಿಂಗ್ ಒಂದೇ ಹೋಗಿ ನಿಂತ್ಕೊಳ್ಳಿ ನೋಡಿ. ಆದ್ರೆ ಅವ್ರು ರೆಡಿ ಆಗಿಲ್ವೇ? ನೀವು ರೆಡಿ ಆಗಿಲ್ವೇ? ರೆಡಿ ಆಗಿರ್ತೀನಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಮ್ಯಾಚ್ ಮಾಡ್ತಿದ್ದಾರೆ ಅವ್ರ ಕಲರ್ ಅಲ್ಲಿ ಶರ್ಟ್ ಅದೇ ತರ ಹಾಕೊಂಡು ಬಂದ, ಸೇಮ್ ಫ್ಯಾಮಿಲಿ ಕಲರ್ಸ್. ಹೌದಾ, ಗೊತ್ತಿರಲಿಲ್ಲ ಮೇಡಮ್, ಚೆನ್ನಾಗೈತೆ. ಎಸ್, ಒಂದು ಈಗ ಪ್ರಾಪರ್ಟಿ ಕಾಮಿಡಿ ಮಾಡ್ತಿರಲ್ಲ, ಹೇಗೆ ಇದನ್ನ ಅಭ್ಯಾಸ ಹೇಗ್ ಮಾಡ್ಕೊಂಡ್ರಿ ನೀವು? ಅಭ್ಯಾಸ ಅಂದ್ರೆ ಮೇಡಮ್, ಈಗ ನಾನು ಬೇರೆ ಬೇರೆ ಶೋ ನೋಡಿದೆ, ಇಂಗ್ಲಿಷು, ಹಿಂದಿ, ತಮಿಳು, ತೆಲುಗು ಎಲ್ಲ ನೋಡುವ, ಅಲ್ಲೆಲ್ಲ ಪ್ರಾಪರ್ಟಿ ಕಾಮಿಡಿ ಮಾಡಿದ್ರು. ನಾನ್ ಕನ್ನಡದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಜನರಿಗೆಲ್ಲ ಖುಷಿ ಆಯ್ತು. ಅಯ್ಯೋ, ಈಗ ನಾನು ಊರ್ ಕಡೆ ಈಗ ಎಲ್ಲಾರು ಹೋದ್ರೆ ಚಿಕ್ಕ ಚಿಕ್ಕ ಮಕ್ಳು ಈಗ ಶೂಟಿಂಗು ಅಲ್ಲೆಲ್ಲಾರು ಹೋಯ್ತೀನಲ್ಲ ಊರ್ಗೆ, ಹಳ್ಳಿ ಕಡೆ ಇಲ್ಲೆಲ್ಲ ಶೂಟಿಂಗ್ ಮಾಡಕ್ ಹೋಯ್ತೀವಲ್ಲ, ಚಿಕ್ಕ ಮಕ್ಳೆಲ್ಲ ಪ್ರಾಪರ್ಟಿ ಕಾಮಿಡಿ, ನಾನೊಂದು ಪ್ರಾಪರ್ಟಿ ಕಾಮಿಡಿ, ಅವ್ರೊಂದು ಪ್ರಾಪರ್ಟಿ ಕಾಮಿಡಿ ಮಾಡ್ತಾರೆ ನನ್ನ ಮುಂದೆ ಬಂದು. ದೊಡ್ಡ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರು ದೊಡ್ಡವ್ರವರೆಗೂ ಗುರ್ತಿರ್ತಾರಲ್ಲ, ಅದೇ ಖುಷಿ. ಈಗ ಫೋನಲ್ಲಿ ನಾನು ಮುಂಚೆ ಎಲ್ಲ ಯೂಟ್ಯೂಬ್ ಕಂಟೆಂಟ್ ಎಲ್ಲ ಮಾಡ್ತಿದ್ದೆ. ಅವಾಗೇನೋ ಈ ಮೊಬೈಲ್ ಯಾರು ಯೂಸ್ ಮಾಡ್ತಾರೆ ಅಷ್ಟೊಂದು ರೀಚ್ ಆಗಿರ್ಲಿಲ್ಲ. ಟಿವಿಗೆ ಬಂದ್ಮೇಲೆ ಈಗ ಟಿವಿ ಇದೆ, ಅದೆಲ್ಲ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋದಲ್ವ ಟಿವಿ ಮಾಧ್ಯಮ. ಹಂಗಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ರೀಚ್ ಆಗಿರೋದು ಒಂದು ಖುಷಿ. ಬ್ಯಾಲೆನ್ಸ್ ಇದೆ ನನ್ನ ಕೈಯಲ್ಲಿ, ಪೇಪರ್ ಇದೆ ನನ್ನ ಕೈಯಲ್ಲಿ. ಪೇಪರ್ ಬರೋಣ ಇಲ್ಲ, ನಾನೇ ಇಲ್ಲ ಬೇಡ, ನಾನೇ ಓನಾಗಿ ಪ್ರಾಪರ್ಟಿ ಕಾಮಿಡಿ ಮಾಡ್ತೀನಿ. ಓಕೆ, ನಾನು ಮ್ಯಾನು. ಓಕೆ, ಚೇರಲ್ಲಿ ಕೂತಿದ್ದೀನಿ, ಚೇರ್ಮನ್. ಆಯ್ತಾ, ಅದು ಹೆಡ್, ನಿಮ್ಮ ಹತ್ರ ಹೆಡ್. ಓಕೆ, ಮೇಲೆ ಲೈಟ್ ಬೀಳ್ತಾ ಇದೆ, ಹೆಡ್ ಲೈಟ್. ಈಗ ವಿನ್ನರ್ ಇದಾರಲ್ಲ, ಅವ್ರ ಹತ್ರನೇ ಕೇಳೋಣ ಯಾವ ರೀತಿಯಾಗಿತ್ತು ಡಾನ್ಸ್ ಅಂತ. ಕಾವ್ಯ, ಹೇಗಿತ್ತು ಡಾನ್ಸ್? ತುಂಬಾ ಚೆನ್ನಾಗಿತ್ತು. ಎಷ್ಟು ಬೇಗ ಒಂದು 2 minutes ಅಲ್ಲಿ ಕೊರಿಯೋಗ್ರಫಿ ಮುಗಿಸ್ಬಿಟ್ರು. ಈ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಅಲ್ವಾ? ಫಿನಾಲೆಗೆ ಇದ್ದೇ ಮಾಡಬೇಕಿತ್ತು, ವಿನ್ ಆಯ್ತಿದ್ರಿ. ಅಲ್ಲಿ ನಾವ್ ವಿನ್ ಆಗ್ತಿರ್ಲಿಲ್ಲ, ನೀವ್ ವಿನ್ ಆಗ್ತಾ ಇದ್ರಿ. ಹೆಂಗೆ ಅವ್ರದ್ದು ಲಾಸ್ಟ್ ಇದು ಫಿನಾಲೆಲ್ಲಿ ಇಟ್ಕೊಂಡು ಹೆಂಗ್ ತೋರ್ಸಿ ಅದು ನಮ್ ಬೆರಳು ಇದು ಮುರಿದೋಗ್ಬಿಟ್ಟಿತ್ತು. ಸುಮ್ನೆ ಇರಿ, ಯಾವ ಸ್ಟೆಪ್ ಅಂತ ಕೇಳಿ. ಯಾವ ಸ್ಟೆಪ್ ಮಾಡುವಾಗ ಏಟ್ ಮಾಡ್ಕೊಂಡಿದ್ರು ಕೇಳಿ. ಇದು ಬೆರಳು ಈ ಸ್ಟೆಪ್ ಮಾಡುವಾಗ ಹಿಂಗ್ ಚುಚ್ಕೊಬಿಟ್ಟೆ ಕೈಗೆ, ಈ ಬೆರಳು ಇದಾಗ್ಬಿಟ್ಟಿತ್ತು. ಇದು ಹಿಂಗ್ ಮಡ್ಚುಕಾಯ್ತಿರ್ಲಿಲ್ಲ, ಅದಿದ್ದು ಹಿಂಗೆ ರಾಮನ್ ನಾನು ಹಿಂಗಿತ್ತು ಅಷ್ಟೇ. ಇದನ್ನ ಮಡ್ಚುಕಾಯ್ತಿರಲ್ವ, ಅದಕ್ಕೆ ಎರಡು ಹಿಂಗೆ ಮುಂದಕ್ಕೆ ಇಟ್ಕೊಬಿಟ್ಟು ಹಿಂಗ್ ಹೋಯ್ತಾ ಇದೆ. ಅದು ಮಿಸ್ ಆಗಿ ನಮ್ಗೆ ಕಪ್ ಮಿಸ್ ಆಯ್ತು ಅಷ್ಟೇ. ಅದೊಂದು ಸಣ್ಣ ಬೆರಳು ಇಂದ ಅವ್ರಿಗೆ ಅದು ಕೌಂಟ್ ಆಗ್ಬಿಡ್ತು. ಬೆರಳು ಯಾಕೆ ಹಿಂಗೆ ಗಂತರ ಇಟ್ಕೊಂಡವನೆ ಅಂದ್ಬಿಟ್ಟು ಕೌಂಟ್ ಮಾಡ್ಬಿಟ್ಟು ನನ್ಗೆ ಕ್ಯಾನ್ಸಲ್ ಮಾಡ್ಬಿಟ್ರು ಕಪ್. ನೀವು ಹೇಳಿಲ್ವಾ ಇಲ್ಲ ನಂಗೆ ಗಾಯ ಆಗಿದೆ ಇಲ್ಲ, ಅದು ಹೇಳಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅದು ಹೇಳಿದೆ, ನೋ ರೀಸನ್ಸ್ ಅಕ್ಸೆಪ್ಟೆಡ್. ಇವ್ರು ಹೇಳಿದ್ರಲ್ಲ ಅದು. ಎಲ್ಲರೂ ಕೂಡ ಪೇರ್ ಆಗಿ ಬಂದಿದ್ದೀರಿ. ಇವ್ರಿಗಂತೂ ಎಷ್ಟು ಜನ ಪೇರ್ ಇದಾರೆ ಅಂತ ಹೇಳಂಗೆ ಇಲ್ಲ, ಯಾಕಂದ್ರೆ ಅಷ್ಟು ಜನ ಎಲ್ಲರೂ ಕೂಡ ನೀನು ಅಂತ ಹೇಳ್ತಿರ್ತಾರೆ ಇವರು. ಆದ್ರೆ ಲವ್ ಮಾಡಿದ್ರೆ ಯಾರಾದ್ರೂ ಒಬ್ರು ಬರ್ತಾ ಇದ್ರು, ಅವ್ರು ಎಲ್ಲ ಹುಡುಗಿರ್ನ ಲವ್ ಮಾಡಿದ್ರಲ್ಲ, ಸೊ
ಯಾರನ್ನ ಕರ್ಕೊಂಡ್ ಬರೋದು ಅಂತ. ಅಲ್ಲ ಅಟ್ಲೀಸ್ಟ್ ಗಗನನ್ನಾದ್ರೂ ಕರ್ಕೊಂಡ್ ಬರ್ತಿದ್ರಿ ಅಂತ ಅನ್ಕೊಂಡ್ವಿ, ಆ ಗಗನನ್ನು ಕರ್ಕೊಂಡ್ ಬಂದಿಲ್ಲ. ಬಟ್ ಈ ಜೋಡಿ ತುಂಬಾ ಸೂಪರ್ ಹಿಟ್ ಆಗಿದೆ ಎಲ್ಲಾ ಕಡೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಎಲ್ಲಾ ಕಡೆಯಲ್ಲೂ ಕೂಡ. ಅವ್ರು ಮದುವೆ ಆಗ್ತಾರೆ ಅಥವಾ ಇವರು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರು ಪೇರ್ ಆಗಿ ಮಾಡ್ಬೇಕು ಅನ್ನುವಂಥದ್ದು ಟ್ರೋಲ್ಗಳಾಗಿರ್ಬೋದು, ಸಾಕಷ್ಟು ಕಾಮೆಂಟ್ಸ್ ಬಂತು. ಏನ್ ಅನ್ಸ್ತು ಆಗ, ಈಗ ಏನ್ ಅನ್ಸ್ತಾ ಇದೆ? ಇಲ್ಲ ಮೇಡಮ್, ಅದು ಸುಮ್ಮನೆ ತಮಾಷೆಗೆ ಅಂತ ಸ್ಟಾರ್ಟ್ ಮಾಡಿದ್ದಷ್ಟೇ, ಅದೇನು ಸೀರಿಯಸ್ ಆಗಿ ಆ ಥರ ಅಲ್ಲ. ಸುಮ್ಮನೆ ಕಾಲು ಎಳಿತೀನಿ ನಾನು ರೆಗ್ಯುಲರ್ ಆಗಿ. ಭರ್ಜರಿ ಬ್ಯಾಚುಲರ್ ನಡಿಬೇಕಾದ್ರೆ ಎಸ್ಸು ಹಂಗೆ ಕಾಮಿಡಿ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಇದು ಮಾಡ್ತಿದ್ದೋ. ಗಗನನಿಗೂ ಅದೇ ಥರ ಸ್ಟಾರ್ಟ್ ಮಾಡಿದೆ. ಅದು ತುಂಬ ಸೀರಿಯಸ್ ಆಗ್ಬಿಡ್ತು. ನೋಡೋರು ಎಲ್ಲ ಓ ಇದು ಇವರಿಬ್ರು ಜೋಡಿ ಚೆನ್ನಾಗೈತೆ, ಇವರಿಬ್ರು ಕಾಲು ಎಳ್ಕೊಂಡು ಮಾತಾಡೋದು ಚೆನ್ನಾಗೈತೆ, ಈ ಥರ ಎಲ್ಲ. ಈಗ ಹೊರಗಡೆ ಹೋದ್ರು ನಾನು ಯಾವ್ದಾರ ಪ್ರೋಗ್ರಾಮ್ಗೆ ಏನಾರ ಹೋದ್ರೆ ಹೊರಗಡೆ, ಈಗ ಕನ್ನಡ ರಾಜ್ಯೋತ್ಸವ ಇದೆಲ್ಲ ನಡೀತಿತ್ತಲ್ಲ ಸ್ಟೇಜ್ ಇವೆಂಟ್ಗಳು, ಅಲ್ಲಿ ಹೋದ್ರೆ ಬರೀ ಗಗನ 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 ಅಂತ ಇರ್ತಾನೆ. ಅಂದ್ರೆ ಗಿಲ್ಲಿ ಇಲ್ಲ, ಬರೀ ಗಗನ. ಗಗನ ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತಾರೆ. ಅವ್ರು ಹೋದ್ರೆ ಅವ್ರಿಗೂ ಹಂಗೆ ಅಂತಾರಂತೆ. ಅದನ್ನ ನಾವು ಮಾತಾಡ್ಕತೀವಿ, ಹಿಂಗ ಅಲ್ಲಿ ಕೇಳ್ತಿದ್ರು ಹಂಗ ಅಂತಿದ್ರು ಹಿಂಗ ಅಂತಿದ್ರು ಅಂತ ಆತರ. ಅಲ್ಲ ಅವ್ರ ಮನೆಯಿಂದ ಏನೋ ಬೈದ್ರಂತೆ ನಿಮ್ಗೆ? ಯಾರು? ಗಗನ ಮನೆಯವರು. ಯಾವ್ಯಾಗ ನಂಗೆ ಬದ್ರು? ಅವತ್ತು ಇದಕ್ ಬಂದಿದ್ರು, ಎಲ್ಲಿ ನಮ್ಮ ಫ್ಯಾಮಿಲಿ ರೌಂಡ್ ಇತ್ತು DKDಲಿ. ಅವ್ರ ಅಣ್ಣ ಅಲ್ಲಿ ನಿಂತಿದ್ರು. ಅವರು ಇವ್ನ್ ಏನಾರ ಅನ್ಗಿನ್ಬಿಟ್ಟನ, ಏನಾರ ನನ್ನ ತಂಗಿಗೆ ಏನಾರ ರೇಗಿಸ್ಬಿಟ್ಟನ, ಇವತ್ತು ಅದ್ ಹೆಂಗ್ ರೇಗಿಸ್ತಾನೆ ನೋಡ್ತೀನಿ ಅನ್ನೋ ತರ ನಿಂತಿದ್ರು ಸ್ಟೈಲಾಗೆ. ನಾನು ಅವ್ರ ಅಣ್ಣನ್ನೇ ನೋಡ್ತಾವನೆ, ಅವ್ರು ಬೇರೆ ಏನ್ ಒಯ್ತಾನೆ ಇಲ್ಲ, ಎಲ್ಲೋ ಅಲ್ಲೇ ನಿಂತವ್ರೆ ಗಗನನ್ ಮುಗಿತನಕ. ಆಮೇಲೆ ಸ್ಟೇಜ್ ಮೇಲೆ ಬಂದ್ಬಿಟ್ರು ಸೀದಾ. ಆಮೇಲೆ ಅಣ್ಣ ಇದ್ದಾರ ಸುಮ್ಮನೆ ತಮಾಷೆ ಮಾಡ್ತಾ ಇರೋದು, ಏನ್ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಅಲ್ಲ ಅವ್ರಿಗೆ ಗೊತ್ತಿರ್ಲಿಲ್ವಾ ನೀವು ತಮಾಷೆ ಮಾಡೋದು, ನೀವು ಸೀರಿಯಸ್ ಅಂತ ಅನ್ಕೊಂಡಿದ್ರು ಅವರು? ಅವರು ಅನ್ಕೊಂಡಿದ್ರು, ಎಲ್ರು ಅನ್ಕೊಂಡಿದ್ರು, ಅವ್ರ ಮಾತ್ರ ಅಲ್ಲ. ಏನ್ ಮಾಡುವ? ಸೆಟ್ಟಲ್ ಅಲ್ಲಿ ಹೆಂಗಿರ್ತಿದ್ರಿ ಇವರು? ಸುಮ್ಮನೆ ಕುತ್ಕೊಂಡಿರ್ತಿದ್ರು. ಬರೀ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಮಾತ್ರ ಫುಲ್ಲು ಕಂಟೆಂಟು ಅದು ಇದು ಅಂತ ಗಗನನ್ ಜೊತೆ ಯಶು ಜೊತೆ ಫುಲ್ಲು ಮಿಂಚಿಂಗು. ಇಲ್ಲ ಅಂದ್ರೆ ಗಗನ ಎಲ್ಲೋ ಇರ್ತಾಳೆ, ಯಶು ಎಲ್ಲೋ ಇರ್ತಾಳೆ, ಇವರೆಲ್ಲೋ ಇರ್ತಾರೆ. ಕಾವ್ಯ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗ್ ಅನ್ಸ್ತು ಆ ಸಂದರ್ಭ? ಯಾಕಂತ ಹೇಳಿದ್ರೆ ಒಂದ್ ಕಡೆ ನಾನ್ ಡಾನ್ಸರ್ಸ್, ಆ ನಂತರ ನೀವು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದ್ದಂಥವ್ರು, ಡಾನ್ಸ್ ಪರ್ಫಾರ್ಮೆನ್ಸ್ ಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಕಾಮೆಂಟ್ಸ್ ಕೂಡ ಬಂದೇ ಬರ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಆ ನಂತರ ನಿಮ್ಮ ಇಡೀ ಒಂದು ಟೀಮ್ ಬಹಳ, ರುದ್ರ ಮಾಸ್ಟರ್ ಆಗಿರ್ಬೋದು ಅಥವಾ ನೀವು ಕೊಟ್ಟಂತಹ ಪರ್ಫಾರ್ಮೆನ್ಸ್ ಎಲ್ಲರಿಗೂ ಕೂಡ ಖುಷಿ ಆಯ್ತು. ಆ ಸಂದರ್ಭದಲ್ಲಿ ಶಿವಣ್ಣ ಹಿಂಗ್ ಕೈ ಎತ್ತದಂತಹ ಮೊಮೆಂಟ್ ಇದೆಯಲ್ಲ, ಅದು ಯಾವ ರೀತಿಯಾಗಿತ್ತು? ಅದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ಅದು ಆ ಕೈ ಯಾರು ವಿನ್ನರ್ ಅಂತ ಹೇಳೋದಕ್ಕೆ ಮುಂಚೆ ಒಂದ್ 2 ಸಲ ಶಿವಣ್ಣ ಆಟಾಡ್ಸಿದ್ರು. ಹೌದು, ಫಸ್ಟ್ ಅವರೇ ಹೋಗಿ ಟ್ರೋಫಿ ತಗೊಂಡು. ಹೌದು. ಸೊ ಇನ್ನೊಂದ್ಸಲ ಹಂಗೆ ಇಬ್ರು ಕೈ ಎತ್ತಿದ್ರು. ಆ ತರ ನಾನು ಇನ್ನೊಂದ್ಸಲ 2 ಕೈ ಎತ್ತುತ್ತಾ ಇದಾರೆ ಅಂತಾನೆ ನಾನು ಅನ್ಕೊಂಡಿದ್ದೆ. ಇವನ್ ಫುಲ್ ಎಕ್ಸೈಟ್ ಆಗಿ ಬಿದ್ದೆಲ್ಲ ಒದ್ದಾಡ್ತಾ ಇದ್ದ. ಅವಾಗ ನಾವೇ ಅಂತ ತುಂಬಾ ಖುಷಿ ಆಯ್ತು. ಅವ್ರು ಫುಲ್ ಪಲ್ಟಿನೇ ಹೊಡೆದಿದ್ದಾರೆ ಅಲ್ಲಿ. ನಿಮ್ಗೆ ಅಲ್ಲಿವರ್ಗ ಅಂದ್ರೆ ಅನ್ಕೊಂಡಿರ್ಲಿಲ್ವಾ ಸುಮ್ನೆ ಎತ್ತಿದ್ದಾರೆ ಅಂತ? ಆ ಕಡೆ ನೋಡಿಲ್ವಾ ಅಂತಾನೆ ನಾನು ಅನ್ಕೊಂಡಿದ್ದು. ಇವ್ನ್ ಯಾವಾಗ ಬಿದ್ದು ಅವ್ನ್ ಸರ್ ಕೈಯೇ ನೋಡ್ತಾ ಇದ್ದ. ಸೊ ಸರ್ ಕೈ ಎತ್ತಿದ ತಕ್ಷಣ ಬಿದ್ದು ಒದ್ದಾಡಿದ್ದ. ಏನ್ ಅನ್ಸ್ತು ಅಂದ್ರೆ, ಒಂದು ಅಷ್ಟು ದೊಡ್ಡ ಜರ್ನಿ, ಆಲ್ಮೋಸ್ಟ್ ಜೂನ್ ನಿಂದ ಆರಂಭ ಆಗಿರೋ ಜರ್ನಿ, ಡಿಸೆಂಬರ್ ಅಲ್ಲಿ ಈ ರೀತಿಯಾಗಿ ಒಂದು ಅಪ್ಪು ಟ್ರೋಫಿ ಸಿಗುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಅಪ್ಪುನ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅಂತಹ ಒಂದು ಟ್ರೋಫಿ ನಿಮ್ ಕೈಗೆ ಸಿಕ್ಕಿದಾಗ ನೀವು ಅಂದ್ಕೊಂಡಿದ್ರೆ ಯಾವತ್ತಾದ್ರೂ ಅಬ್ಬಾ ಇಂತಹ ಒಂದು ಟ್ರೋಫಿ ನನ್ನ ಕೈಗೆ ಸಿಗುತ್ತೆ ಅಂತ ಹೇಳಿ? ಇಲ್ಲ, ನಿಜವಾಗ್ಲೂ ಅಂದ್ರೆ ಈ ತರ ಒಂದು ರಿಯಾಲಿಟಿ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ಶಿವಣ್ಣ ಸರ್ ಯಾರು ವಿನ್ ಆಗ್ತಾರೆ ಅಂದಾಗ ನನ್ನ ಕೈ ಹಿಡ್ಕೊಂಡಿರ್ತಾರೆ, ಇದೆಲ್ಲ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮ ಪಾರ್ಟ್ನರ್ ಆಗಿ ಶಶಾಂಕ್ ಸಿಕ್ಕಿದೆ, ಎಷ್ಟು ಖುಷಿ ಇದೆ? ಆಬ್ವಿಯಸ್ಲಿ ಖುಷಿ ಆಯಿತು. ಫಸ್ಟ್ ಇನಿಷಿಯಲ್ ಅಲ್ಲಿ ನಾನು ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವನ ಜೊತೆ. ಹೋಗ್ತಾ ಹೋಗ್ತಾ ಒಂದು ಬಾಂಡ್ ಬಿಲ್ಡ್ ಆಯಿತು. ಶಶಾಂಕ್ ಏನು ಅನ್ಸುತ್ತೆ? ನಾನು ಬೆಳಗ್ಗೆಯಿಂದ ಫುಲ್ ಎಂಜಾಯ್ ಮಾಡ್ಕೊಂಡಿದ್ದೆ. ರಿಸಲ್ಟ್ ಟೈಮ್ ಬಂದಾಗ ನನ್ನ ಮೈಂಡ್ ನನಗೆ ಗೊತ್ತಿಲ್ಲ ಏನಾಗ್ತೈತೆ ಅಂತ. ಶಿವಣ್ಣ ಕೈ ಇಟ್ಕೊಂಡಿದ್ರು, ನಾನು ಹಾರ್ಟ್ ಬೀಟ್ ಇಟ್ಕೊಂಡಿದ್ರು. ಅವ್ರಿಗೆ ಹಿಂಗೆ ಅಂತಿದ್ರೆ ನಾನು ಡಿಗ್ 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 ಅಂತೈತೆ. ಎತ್ತಿದ ತಕ್ಷಣ ಆಟ ಸ್ಟಾಪ್ ಆಗೋಯ್ತು. ಅಲ್ಲೇ ಬಿದ್ರಿ? ಸಾಯ್ದೊಂದ್ ಬಾಕಿ ಖುಷಿಗೆ ಬಿದ್ದು ಅದ್ದಾಡ್ತಾವನೆ. ಇವ್ನ್ ಗೆದ್ದಿದನ ಸೋತಿದನ ಒಂದು ಗೊತ್ತೈತಿಲ್ಲ. ಗೆದ್ದಿರೋದಕ್ಕೆ ಹಿಂಗ್ ಒದ್ದಾಡ್ತಾವನ. ಇನ್ ಸೋತ್ ಬಿಟ್ಟಿದ್ರಿ ಏನ್ ಮಾಡ್ತಿದ್ದ ಇವನು ಅಂತ ನಾನು. ಆಮೇಲೆ ಒಂದ್ ವಾರ ಮಾತಾಡ್ತಿರ್ಲಿಲ್ಲ, ಖುಷಿಗಿದೆಲ್ಲ ಮಾಡ್ತಾ ಇರೋದು ಇವನು ಅಂತ. ಆಮೇಲೆ ನನಗೆ ಗೊತ್ತಾಯ್ತು 1 hour ಆದ್ಮೇಲೆ, ಇವ್ನ್ ಯಾಕೆ ಹಿಂಗ ಆಡ್ದ. ಅದೇ 1 hour ತನಕ ಯೋಚನೆ ಮಾಡ್ತಿದ್ರು. ಯಾರು ಯಾವಾಗ ಸ್ಟಾರ್ಟಿಂಗ್ ಅಲ್ಲೇ ಬಿದ್ಬಿಟ್ಲು ನನ್ನ ಪಾರ್ಟ್ನರ್. ಅಲ್ಲೇ ನಮ್ ಪರ್ಫಾರ್ಮೆನ್ಸ್ ಅಲ್ಲೇ ಬಿದ್ದೈತಿ. ಅವಳು ಬಿದ್ಬಿಟ್ಟು ಲಾಸ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಮುಗೀತು. ಆಗ ಬಂದ್ ಹೇಳ್ತಾಳೆ, ನೀವ್ ಯಾವ್ದಾದ್ರು ಔಟ್ ಹೊಡೆದ್ರ? ಇಡೀ ಸಾಂಗ್ನೇ ಔಟ್ ಬೀಳ್ಸವಳೆ. ಇವಳು ಬಂದು ಎಲ್ಲ ಚೆನ್ನಾಗಿ ಮಾಡಿರ್ತಾನೆ, ಯಾವ್ದು ಔಟ್ ಹೊಡಿಲಿಲ್ಲ ತಾನೆ ಅಂತ. ನಾನೇ ಔಟ್ ಹೊಡಿಲಿಲ್ವಾ?
ಅವಾಗ್ಲೇ ಗೊತ್ತಾಯ್ತಾ ಎಲ್ಲೋ ಒಂದು ಮಿಸ್ ಹೊಡಿತಿದ್ದು ಅಂತ ಹೇಳಿ? ಎಲ್ಲೆಲ್ಲ ಫಸ್ಟೇ ಗೊತ್ತಾಗೋಯ್ತು. ಮಿಸ್ ಆಯ್ತು, ನಮ್ಗೆ ಕಪ್ಪು ಮಿಸ್ ಆಯ್ತು, ಎಲ್ಲ ಮಿಸ್ ಆಯ್ತು ಅಂತ ಫಸ್ಟೇ ಗೊತ್ತಾ. ಅವಳು ಯಾವಾಗ ಬಿದ್ಲು ಫಿಕ್ಸ್ ಆದ. ಇಲ್ಲೇ ಅವಳು ಯಾವಾಗ ಬಿದ್ಲೋ ಕಪ್ಪೆ ಬಿತ್ತು ಅಂತಾನ. ರಿಸ್ಕ್ ತಕ್ಕಂದೇನ್ ಮಾಡೋದ್ ಬೇಡ, ಜಂಪ್ ಎಲ್ಲ ಇತ್ತು, ಸುಮ್ನೆ ಕಾಲಕ್ಕೆ ಬರುದಿಲ್ಲ, ಇಲ್ಲೇ ಬಿದ್ದಾಗೈತೆ ಪರ್ಫಾರ್ಮೆನ್ಸ್. ನಾನ್ ಬಂದು ಜಂಪ್ ಹೊಡೆದು ಎತ್ತದ ಅಷ್ಟ್ರಲ್ಲೇ ಐತೆ. ನಾರ್ಮಲ್ ಡ್ಯಾನ್ಸ್ ಮಾಡ್ಕೋಬೇಕು ಇಷ್ಟರಲ್ಲೇ ಮುಗಿಸ್ಬಿಟ್ಟೆ. ನಮ್ ಡ್ಯಾನ್ಸ್ ಅವ್ರು ಯಾರೋ ಪಾಪ ಮುಂದೆ ಹುಡುಗರು ಹಿಂಗೆಲ್ಲ ಏನೇನೋ ಮಾಡ್ತಾ ಇರ್ತಾರೆ. ನಾನು ಈ ಕಡೆಯಿಂದ ಹಿಂಗ್ ಹೋಯ್ತೀನಿ, ಅವಳು ಆ ಕಡೆಯಿಂದ ಕದೆ ಎತ್ಕೊ ಸಾಂಗೇ ಮುಗ್ದೋಯ್ತು. ಕಾವ್ಯ, ಈಗ ಅಷ್ಟು ವಾರಗಳ ಕಾಲನೂ ಕೂಡ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಸೊ ನಿಮ್ಗೆ ತುಂಬಾ ಫೇವ್ರೆಟ್ ಆಗಿರುವಂತಹ ಡಾನ್ಸ್ ಯಾವುದು? ತುಂಬಾ ಫೇವ್ರೆಟ್ ಯಕ್ಷಗಾನ. ಓಕೆ. ಇವನ್ ಯಾರೋ ಮಗನು ಸಾಂಗ್ ಮತ್ತೆ ದೇವಿ ಪರ್ಫಾರ್ಮೆನ್ಸ್. ಓಕೆ, ನಮ್ಮ ವೀಕ್ಷಕರಿಗೋಸ್ಕರ ಯಾವ ಡಾನ್ಸ್ ಅನ್ನ ಮಾಡ್ತೀರಿ ಈಗ? ನಮ್ಮಿಬ್ರದ್ದು ಫಸ್ಟ್ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಜೊತೆಯಲ್ಲಿ ಅಪ್ಪು ಸರ್ ಸಾಂಗ್ ಮಾಡಿದ್ವಿ. ಸೊ ಅದನ್ನ ಮಾಡ್ತೀವಿ. ಸೊ ಆ ಫಸ್ಟ್ ರೌಂಡ್ ಅಲ್ಲಿ ಆ ಒಂದು ಡಾನ್ಸ್ಗೆ ಸಾಕಷ್ಟು ಕಾಮೆಂಟ್ಸ್ ಕೂಡ ಬಂತು. ಆಗ ಏನ್ ಅನ್ಸ್ತು? ಆಗ ನನ್ಗೊಂದೊಳ್ಳೆ ಪಾರ್ಟ್ನರ್ ಸಿಗ್ತಾ ಅಂತ ಅನ್ಸ್ತು. ಓಕೆ. ಏನ್ ಶಶಾಂಕ್ ನೋಡಿ, ಯಾಕಂದ್ರೆ ಫಸ್ಟ್ ನಂದು ಸೋಲೋ ಪರ್ಫಾರ್ಮೆನ್ಸ್ ಅಲ್ಲೂ ನನಗೆ ಒಳ್ಳೆ ಕಾಮೆಂಟ್ಸ್ ಬಂದಿತ್ತು. ಏನಪ್ಪ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು, ಅವರಿಗೆ ಕ್ಲಾಪ್ ಅಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಹೆಂಗ್ ಕೂತಿದ್ರು ಅದೇ ಕಂಟಿನ್ಯೂಟಿ ಕೂತವ್ರಲ್ಲ, ಅದನ್ನ ನಂಗೆ ಸಖತ್ ಇಷ್ಟ ಆಗಿದ್ದು. ಹೌದು, ಅದೇ ಅವರು ಡಾನ್ಸ್ ಇಷ್ಟ ಕಲ್ತಿದ್ದ ಅದನ್ನೇ. ಡಿಸಿಪ್ಲಿನ್ ಹೆಂಗ್ ಕುತ್ಕೋಬೇಕು. ನಮ್ಗೆ ಇಂಡಿಸಿಪ್ಲಿನ್ ಇಲ್ಲಪ್ಪ, ನಾನು ಹಂಗೆ ಹೇಳಿಲ್ಲ. ಎಸ್. ಇನ್ನು ನಿತಿನ್ ಹಾಗೇನೆ ಶ್ರೀವಲ್ಲಿ, ಈಗ ಒಂದ್ ಕಡೆ ವಿನ್ನರು, ಇನ್ನೊಂದ್ ಕಡೆ ರನ್ನರ್ ಅಪ್ ಆಗಿರುವಂತಹ ಶ್ರೀವಲ್ಲಿ ಮತ್ತು ನಿತಿನ್, ನೀವು ಅಲ್ಲಿ ಫಸ್ಟ್ ಏನಾಗೋದು ವಿನ್ನರ ರನ್ನರ ಅಂತ ಕನ್ಫ್ಯೂಷನ್ ಏನಾದ್ರೂ ನಿಮ್ಗೆ ಇತ್ತ? ರನ್ನರ್ ಅಪ್ ಅಂತೂ ಆಗ್ತೀವಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಿಕಾಸ್ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋರು ಎಲ್ರು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು. ಓ ಮೇ ಬಿ ನಾವು ವೈಲ್ಡ್ ಕಾರ್ಡ್ ಅಲ್ವಾ, ನಮ್ಮನ್ನು ಎಲಿಮಿನೇಟ್ ಮಾಡ್ಬಿಡ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಹೋಪ್ ಅಂತೂ ಬಿಟ್ಟಿರ್ಲಿಲ್ಲ, ಇಲ್ಲ ಗೆಲ್ಲೇಬೇಕು, ಮಾಡ್ಲೇಬೇಕು, ಅಟ್ಲೀಸ್ಟ್ ವಿ ಹ್ಯಾವ್ ಟು ವಿನ್ ಸಮ್ ಟೈಟಲ್ ಅಂತಾನೆ ಹಾರ್ಡ್ ವರ್ಕ್ ಮಾಡಿ ವಿ ಡಿಡ್. ಯಾವ ಸಾಂಗ್ ಮಾಡಿದ್ದೆ? ಇದು ಹನುಮಾನ್ ಸಾಂಗ್ ಏನೋ ಮಾಡಿದ್ವಿ. ಶಿವಣ್ಣನ ಕೈಯಲ್ಲಿ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ಒಬ್ರು ಇರ್ತಾರೆ, ಆ ಆಪರ್ಚುನಿಟಿ ನನಗ್ ಸಿಕ್ಕಿದೆ ಅಂಡ್ ಕಾವ್ಯಂಗೂ ಸಿಕ್ಕಿದೆ. ಅಷ್ಟು ಜನ ಕಂಟೆಸ್ಟೆಂಟ್ ಅಲ್ಲಿ ನಾವಿಬ್ರು ಸರ್ ಕೈಯಲ್ಲಿ ಆ ಕಡೆ ಈ ಕಡೆ ನಿಂತ್ಕೊಳ್ಳೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಸೊ ಐ ಥಿಂಕ್ ವಿ ಬೋತ್ ಹ್ಯಾವ್ ವರ್ಕ್ಡ್ ಹಾರ್ಡ್. ಸೊ ಅದಕ್ಕೆ ಪ್ರತಿಫಲವಾಗಿ ಇಬ್ರಿಗೂ ಸಿಕ್ಕಿದೆ. ಐ ಥಿಂಕ್ ನನಗೆ ನಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವ್ರಿಗೆ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಸ್. ನಿತಿನ್, ಎಲ್ಲರಿಗೂ ಭಯ ಆಯ್ತಾ ಇತ್ತು, ನನಗೂ ಸ್ವಲ್ಪ ಭಯ ಆಯ್ತಾ ಇತ್ತು. ಆದ್ರೆ ಒಂದಂತೂ ಫಿಕ್ಸ್ ಮಾಡ್ಕೊಂಡಿದ್ದೆ, ಏನ್ ಬಂದ್ರು ಖುಷಿಯಾಗಿ ತಗೋಬೇಕು ಅಂತ. ಖುಷಿಯಾಗಿ ಒಂದ್ ವೇಳೆ ನೀವು ವಿನ್ನರ್ ಆಗಿದ್ರೆ, ಈಗ ಅವ್ರಂತ ಬಿದ್ದು ಹೊಳಾಡಿದ್ರು, ನೀವು ಒಂದ್ ವೇಳೆ ನಿಮ್ ಟೀಮ್ ವಿನ್ನರ್ ಆಗಿ ಏನ್ ಮಾಡ್ತೀವಿ? ಅವ್ನು ನನಗೆ ಲೈಕ್ ಕೈ ಹಿಡ್ದಾಗ್ಲೂ ಅಷ್ಟೇ ಇ ವಾಸ್ ಗೈಡಿಂಗ್ ಮೀ. ಅಕ್ಕ ಏನ್ ಬಂದ್ರು ವಿ ಹ್ಯಾವ್ ಟು ಅಕ್ಸೆಪ್ಟ್, ಇಂದ ಖುಷಿಯಾಗಿ ಅಕ್ಸೆಪ್ಟ್ ಮಾಡಬೇಕು. ನಾನು ಅವನಿಗೆ ಹೇಳ್ಬಿಟ್ಟಿದ್ದೆ, ನಮ್ಗೆ ರನ್ನರ್ ಬರಲಿ ವಿನ್ನರ್ ಬರಲಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕೈ ಹಿಡ್ದಾಗ್ಲೇನೆ ನಾನು ರನ್ನರ್ ಬಂದ್ರೆ ಇನ್ನೂ ಖುಷಿ ಕಾಣೋ, ವಿನ್ನರ್ ಬಂದ್ರು ಅದಕ್ಕಿಂತ ಖುಷಿ ಕಾಣೋ, ಐ ಆಮ್ ಹ್ಯಾಪಿ ಅಂತಾನೆ ಇಬ್ರು ನಾವು ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆನು